ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೊಬ್ಬಿನ ಯಕೃತ್ತನ್ನು ಹೊಂದಿರುವವರು ಯಾವ ಆಹಾರಗಳಿಂದ ದೂರ ಉಳಿಯುವುದು ಉತ್ತಮ? ಆಪ್ಷನ್ಸ್: ಎ ಹಾಲಿನ ಉತ್ಪನ್ನ, ಬಿ ಕೆಂಪು ಮಾಂಸ, ಸಿ ಸಿಟ್ರಿಕ್ ಆಹಾರ, ಡಿ ತಂಪು ಪಾನೀಯ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲಿನ ಉತ್ಪನ್ನ. ಕೊಬ್ಬಿನ ಯಕೃತ್ತು ಹೊಂದಿರುವ ವ್ಯಕ್ತಿಗಳು ಕಚ್ಚಾ ಡೈರಿ ಉತ್ಪನ್ನಗಳನ್ನು ತಪ್ಪಿಸುವುದು ಮತ್ತು ಸೋಂಕುಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಪಾಶ್ಚರೀಕರಿಸಿದ ಆಯ್ಕೆಗಳನ್ನು ಆರಿಸಿಕೊಳ್ಳುವುದು ಮುಖ್ಯ. ಅವುಗಳಲ್ಲಿ ಲಸ್ಸಿ ಒಂದು ಜನಪ್ರಿಯ ಮೊಸರು ಆಧಾರಿತ ಪಾನೀಯವಾಗಿದೆ. ಡೈರಿ ಉತ್ಪನ್ನಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದ್ದರೂ ಪಾಶ್ಚರೀಕರಿಸದ ಹಾಲಿನಿಂದ ತಯಾರಿಸಿದ ಕಚ್ಚಾ ಲಸ್ಸಿ ಬ್ಯಾಕ್ಟೀರಿಯಾದ ಅಪಾಯವನ್ನು ಹೊಂದಿರುತ್ತದೆ. ಭಾರತೀಯ ಪಾಕಪದ್ಧತಿಯಲ್ಲಿ ಪನ್ನೀರನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇದು ರುಚಿಕರ ಮಾತ್ರವಲ್ಲ, ಪ್ರೋಟೀನ್ನಿಂದ ಸಮೃದ್ಧವಾಗಿದೆ. ಆದರೆ ಇದನ್ನು ಕಚ್ಚಾ ಸೇವಿಸುವುದರಿಂದ ಆಹಾರದಿಂದ ಹರಡುವ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ಪನ್ನೀರನ್ನು ಬೇಯಿಸಿ ತಿನ್ನುವುದು ಸುರಕ್ಷಿತವಾಗಿದೆ. ಎರಡನೇ ಪ್ರಶ್ನೆ, ಉಪ್ಪು ಸೇವನೆಯನ್ನು ಮಿತಗೊಳಿಸುವುದರಿಂದ ಯಾವ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಗೊಳಿಸುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಮೂತ್ರಪಿಂಡ, ಸಿ ಶ್ವಾಸಕೋಶ, ಡಿ ಕರಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಉಪ್ಪು ಸೇವನೆಯನ್ನು ಮಿತಗೊಳಿಸುವುದರಿಂದ ಹೃದಯ ಮತ್ತು ಮೂತ್ರಪಿಂಡದ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಮೂತ್ರಪಿಂಡ ಆರೋಗ್ಯದಿಂದಿರಬೇಕಾದರೆ ಚೆನ್ನಾಗಿ ನೀರು ಕುಡಿಯುವುದು ಮುಖ್ಯ. ದೇಹವನ್ನು ನಿರ್ಜಲೀಕರಣಗೊಳ್ಳಗಾಗದಂತೆ ನೋಡಿಕೊಳ್ಳಬೇಕು. ಸೋಡಿಯಂ ಮಟ್ಟವನ್ನು ಪ್ರತಿದಿನ 2300 ಮಿಲಿಗ್ರಾಂಗಿಂತ ಕಡಿಮೆ ಇರಿಸಿ. ಅಧಿಕ ರಕ್ತದೊತ್ತಡ ಅಥವಾ ಮೂತ್ರಪಿಂಡ ಕಾಯಿಲೆ ಇರುವವರಿಗೆ 1500 ಮಿಲಿಗ್ರಾಂಗಿಂತ ಕಡಿಮೆ ಇರಿಸಿ. ಅತಿಯಾದ ಉಪ್ಪು ಸೇವನೆಯು ಅಧಿಕ ರಕ್ತದೊತ್ತಡಕ್ಕೆ ಪ್ರಮುಖ ಕಾರಣವಾಗಿದ್ದು, ಇದು ಹೃದಯ ಕಾಯಿಲೆ ಮತ್ತು ಪಾರ್ಶ್ವವಾಯುವಿಗೆ ಅಪಾಯಕಾರಿ ಅಂಶವಾಗಿದೆ. ಅಧಿಕ ಉಪ್ಪು ಸೇವನೆಯು ಕಾಲುಗಳು, ಕಣಕಾಲುಗಳು ಮತ್ತು ಕಣ್ಣುಗಳ ಸುತ್ತಲೂ ನೀರಿನ ಧಾರಣಕ್ಕೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಚೇಳಿನ ಸಾಕಾಣಿಕೆಯನ್ನು ಎಲ್ಲ ದೇಶಗಳಲ್ಲಿಯೂ ಮಾಡಲಾಗದಿರಲು ಕಾರಣವೇನು? ಆಪ್ಷನ್ಸ್: ಎ ಹವಾಮಾನ, ಬಿ ತಂತ್ರಜ್ಞಾನ, ಸಿ ಅಪಾಯಕಾರಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹವಾಮಾನ. ಚೇಳಿನ ವಿಷವು ಬಹಳ ಅಪರೂಪ. ಅದನ್ನು ಸಂಗ್ರಹಿಸುವ ಪ್ರಕ್ರಿಯೆಯು ಬಹಳ ಎಚ್ಚರಿಕೆಯಿಂದ ಕೂಡಿರುತ್ತದೆ. ಸಾಮಾನ್ಯವಾಗಿ ಚೇಳುಗಳನ್ನು ವಿಶೇಷ ಪರಿಸರದಲ್ಲಿ ಬೆಳೆಸಲಾಗುತ್ತದೆ ಮತ್ತು ವಿಷವನ್ನು ಅವುಗಳ ಬಾಲದಲ್ಲಿರುವ ವಿಷ ಗ್ರಂಥಿಗಳಿಂದ ವಿದ್ಯುತ್ ಶಾಕ್ ಅಥವಾ ಮಾನವ ವಿಧಾನಗಳ ಮೂಲಕ ಹೊರತೆಗೆಯಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ವಿಷವನ್ನು ಮತ್ತೆ ಸಂಗ್ರಹಿಸಲು ಸಾಧ್ಯವಾಗುವಂತೆ ಚೇಳುಗಳನ್ನು ಜೀವಂತವಾಗಿಡಲಾಗುತ್ತದೆ. ತಂತ್ರಜ್ಞಾನದಲ್ಲಿನ ಎಲ್ಲ ಪ್ರಗತಿಗಳ ಹೊರತಾಗಿಯೂ ಚೇಳಿನ ವಿಷವನ್ನು ಸಂಗ್ರಹಿಸುವುದು ಅತ್ಯಂತ ಕಷ್ಟಕರವಾದ ಪ್ರಕ್ರಿಯೆಗಳಲ್ಲಿ ಒಂದಾಗಿದೆ. ಈಜಿಪ್ಟ್, ಟರ್ಕಿ ಮತ್ತು ಇರಾನ್ಗಳಲ್ಲಿ ಚೇಳಿನ ಸಾಕಾಣಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗುತ್ತಿದೆ. ಇದಲ್ಲದೆ ಅಲ್ಲಿನ ಹವಾಮಾನವು ಚೇಳುಗಳ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ವಿಷವನ್ನು ಸಂಗ್ರಹಿಸಿದ ನಂತರ ಅದನ್ನು ಫ್ರೀಜ್ ಮಾಡಲಾಗುತ್ತದೆ. ನಂತರ ಅದನ್ನು ಪುಡಿ ಮಾಡಿ ಆ ಬಳಿಕ ಮಾರಾಟ ಮಾಡಲಾಗುತ್ತದೆ. ಈ ರೀತಿಯಾಗಿ ವಿಷವನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬಹುದು. ಇದಲ್ಲದೆ ಅದನ್ನು ಸಾಗಿಸಲು ಸುಲಭವಾಗಿದೆ. ನಾಲ್ಕನೇ ಪ್ರಶ್ನೆ, ಫ್ರಿಡ್ಜ್ ಬರುವುದಕ್ಕೂ ಮುಂಚೆ ಮನೆಯಲ್ಲಿ ಆಹಾರವನ್ನು ಹೇಗೆ ಸಂಗ್ರಹಿಸಲಾಗುತ್ತಿತ್ತು? ಆಪ್ಷನ್ಸ್: ಎ ಬಾಳೆ ಎಲೆ, ಬಿ ಮಡಿಕೆ, ಸಿ ಮಣ್ಣಿನ ಪಾತ್ರೆ, ಡಿ ಪಿಂಗಾಣಿ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆ ಎಲೆ. ಫ್ರಿಡ್ಜ್ ಬರುವುದಕ್ಕೂ ಮುಂಚೆ ಜನರು ಉಳಿದ ಆಹಾರವನ್ನು ಬಾಳೆ ಎಲೆಯಲ್ಲಿ ಸಂಗ್ರಹಿಸುತ್ತಿದ್ದರು. ಬಾಳೆ ಎಲೆಗಳಲ್ಲಿ ನೈಸರ್ಗಿಕ ಔಷಧೀಯ ಗುಣವಿದೆ. ಇವು ಆಹಾರವನ್ನು ಶೀತವಾಗಿಡುತ್ತದೆ ಹಾಗೂ ಹಾಳಾಗದಂತೆ ತಡೆಯುತ್ತದೆ. ಬಾಳೆ ಎಲೆಯ ಶಾಖ ಆಹಾರವನ್ನು ಹಾಳಾಗಲು ಬಿಡುತ್ತಿರಲಿಲ್ಲ. ಮನೆಗಳಲ್ಲಿ ತಂಪಾಗಿರುವ ಮುಚ್ಚಿದ ಕೋಣೆ ಅಥವಾ ಪಾರಂಪರಿಕ ಮಣ್ಣಿನ ಹಾಳೆಗಳ ಮೇಲೆಯೇ ಈ ಆಹಾರವನ್ನು ಇಡಲಾಗುತ್ತಿತ್ತು. ಬಾಳೆ ಎಲೆಯಲ್ಲಿ ಆಹಾರವನ್ನು ಇಟ್ಟು ಸುತ್ತಿ ಒಂದು ತಣ್ಣಗೆ ನೀರನ್ನು ಹಾಕಿ ಅದರಲ್ಲಿ ಈ ಬಾಳೆ ಎಲೆಯನ್ನು ಇಡುತ್ತಿದ್ದರು. ಈ ವಿಧಾನದಲ್ಲಿ ಆಹಾರ 6 ರಿಂದ 10 ಗಂಟೆಗಳವರೆಗೆ ಹಾಳಾಗುತ್ತಿರಲಿಲ್ಲ. ಈ ಪದ್ಧತಿಗಳು ಈಗ ಮರೆಯಲಾಗುತ್ತಿವೆ, ಆದರೆ ಇವು ಆರೋಗ್ಯಕ್ಕೂ ಪರಿಸರಕ್ಕೂ ಅತ್ಯುತ್ತಮ ಪರಿಹಾರಗಳಾಗಿದ್ದವು. ಐದನೇ ಪ್ರಶ್ನೆ, 41 ದಿನಗಳ ಕಾಲ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ತಹೀನತೆ ತಡೆ, ಬಿ ದೇಹ ಶುದ್ಧಿ, ಸಿ ಉತ್ತಮ ಉಸಿರಾಟ, ಡಿ ಕಬ್ಬಿಣ ಹೆಚ್ಚಳ.
ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ತಡೆ. ತಾಮ್ರವು ಕಬ್ಬಿಣದ ಹೀರಿಕೊಳ್ಳುವಿಕೆಯಲ್ಲಿ ಪಾತ್ರವಹಿಸುತ್ತದೆ. ಇದು ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ತಾಮ್ರವು ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದೆ. ತಾಮ್ರವು ಕೊಬ್ಬಿನ ಕೋಶಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ ಮತ್ತು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನರಕೋಶಗಳನ್ನು ರಕ್ಷಿಸುವ ಮತ್ತು ಸ್ಮರಣ ಶಕ್ತಿ ಮತ್ತು ಗಮನವನ್ನು ಸುಧಾರಿಸುವ ಮೈಲಿನ್ ಉತ್ಪಾದನೆಗೆ ತಾಮ್ರ ಅತ್ಯಗತ್ಯ. ಇನ್ನು ಮುಖ್ಯವಾಗಿ ದೇಹದಲ್ಲಿ ತಾಮ್ರದ ಅಂಶ ಹೆಚ್ಚಾದರೆ ವಾಕರಿಕೆ, ವಾಂತಿ ಮತ್ತು ಅತಿಸಾರದಂತಹ ಜಠರ ಗರುಳಿನ ಸಮಸ್ಯೆಗಳು ಉಂಟಾಗಬಹುದು. ತೀವ್ರತರವಾದ ಪ್ರಕರಣಗಳಲ್ಲಿ ತಾಮ್ರದ ವಿಷತತ್ವವು ಯಕೃತ್ತು ಮತ್ತು ಮೂತ್ರಪಿಂಡದ ಸಮಸ್ಯೆಗಳನ್ನು ಉಂಟುಮಾಡಬಹುದು. 6ನೇ ಪ್ರಶ್ನೆ, ಚರ್ಮವನ್ನು ಕಾಂತಿಯುತವಾಗಿಸಲು ಹಾಗೂ ಮೃದುಗೊಳಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಶ್ರೀಗಂಧ, ಬಿ ಮೊಸರು, ಸಿ ರೋಸ್ ವಾಟರ್, ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 1 ಚಮಚ ಶ್ರೀಗಂಧದ ಪುಡಿಯನ್ನು 1 ಚಮಚ ಮೊಸರಿನೊಂದಿಗೆ ಬೆರೆಸಿ ಇದಕ್ಕೆ 1 ಚಮಚ ಅರಿಶಿಣ ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ 15 ನಿಮಿಷಗಳ ಕಾಲ ಬಿಡಿ. ಒಣಗಿದ ನಂತರ ನಿಮ್ಮ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಶ್ರೀಗಂಧ ಹಾಗೂ ಮೊಸರಿನ ಮಿಶ್ರಣವು ಮೊಡವೆಗಳನ್ನು ತೊಡೆದುಹಾಕಲು, ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಪ್ರಯೋಜನಕಾರಿಯಾಗಿದೆ. ಚರ್ಮವನ್ನು ಕಾಂತಿಯುತವಾಗಿಸಲು ಹಾಗೂ ಚರ್ಮವನ್ನು ಮೃದುಗೊಳಿಸಲು ಸಹ ಇದು ಉತ್ತಮವಾಗಿದೆ. 7ನೇ ಪ್ರಶ್ನೆ, ಮನುಷ್ಯನಿಗೆ ಬ್ರೈನ್ ಸ್ಟ್ರೋಕ್ ಸಂಭವಿಸಲು ಕಾರಣವೇನು? ಆಪ್ಷನ್ಸ್ ಎ ಗರ್ಭನಿರೋಧಕ ಮಾತ್ರೆ, ಬಿ ಅಧಿಕ ಬೊಜ್ಜು, ಸಿ ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬ್ರೈನ್ ಸ್ಟ್ರೋಕ್ ಸಮಸ್ಯೆಗೆ ಹಲವು ಕಾರಣಗಳಿವೆ. ಅವುಗಳೆಂದರೆ ಕಳಪೆ ಜೀವನ ಶೈಲಿ, ಅಧಿಕ ತೂಕ, ದೈಹಿಕ ಚಟುವಟಿಕೆಯ ಕೊರತೆ, ಅತಿಯಾದ ಮದ್ಯಪಾನ, ಔಷಧಿ ಸೇವನೆ, ಅಧಿಕ ರಕ್ತದೊತ್ತಡ, ಸಿಗರೆಟ್ ಸೇದುವುದು, ನಿದ್ರಾಹೀನತೆ, ಹೃದಯ ವೈಫಲ್ಯ, ಹೃದಯಾಘಾತ, ಹೃದಯ ಸೋಂಕು ಮತ್ತು ಹೃತ್ಕರ್ಣದ ಕಂಪನದಂತಹ ಹೃದಯದ ಲಯದ ಅಸ್ವಸ್ಥತೆಗಳು ಸೇರಿದಂತೆ ಇತರ ಸಮಸ್ಯೆಗಳು ಬರುತ್ತವೆ. ಈ ಸಮಸ್ಯೆಯ ಅಪಾಯವು ವಯಸ್ಸಾದಂತೆ ಹೆಚ್ಚಾಗುತ್ತದೆ. 55 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಈ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಮಹಿಳೆಯರಿಗಿಂತ ಪುರುಷರು ಪಾರ್ಶ್ವವಾಯುವಿಗೆ ಒಳಗಾಗುವ ಅಪಾಯ ಹೆಚ್ಚು. ಮಹಿಳೆಯರು ವಯಸ್ಸಾದಂತೆ ಈ ಸಮಸ್ಯೆಯನ್ನು ಹೊಂದುವ ಸಾಧ್ಯತೆಯೂ ಹೆಚ್ಚು. ಅವರು ಗರ್ಭನಿರೋಧಕ ಮಾತ್ರೆಗಳು ಮತ್ತು ಈಸ್ಟ್ರೋಜೆನ್ ತೆಗೆದುಕೊಂಡರೆ ಅಪಾಯ ಹೆಚ್ಚಾಗುತ್ತದೆ. 8ನೇ ಪ್ರಶ್ನೆ, ಹೃದಯಾಘಾತವಾಗುವ ಮುನ್ಸೂಚನೆ ಇದ್ದರೆ ಯಾವುದನ್ನು ತೆಗೆದುಕೊಳ್ಳುವುದರಿಂದ 2 ಗಂಟೆಗಳ ಕಾಲ ಹೃದಯಾಘಾತವಾಗದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಮಲ್ಟಿಸಿನ್, ಬಿ ಸಕ್ಕರೆ, ಸಿ ಚಾಕ್ಲೇಟ್, ಡಿ ಸಾರ್ಬಿಟ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಾರ್ಬಿಟ್ರೇಟ್. ಯಾರಿಗಾದರೂ ಹೃದಯಾಘಾತವಾಗುವ ಮುನ್ಸೂಚನೆ ಇದ್ದರೆ ದಯಮಾಡಿ ಸಾರ್ಬಿಟ್ರೇಟ್ 10 mg ಎಂಬ ಮಾತ್ರೆಯನ್ನು ಯಾವಾಗಲೂ ಜೊತೆಯಲ್ಲಿಟ್ಟುಕೊಳ್ಳಿ. ಇದು ಎಲ್ಲರಿಗೂ ಸಿಗಬೇಕೆಂದು ಸರ್ಕಾರ 10 ಪೈಸೆಗೆ ಕೊಡುತ್ತದೆ. ಆದರೆ ಇದು ಯಾರಿಗೂ ತಿಳಿದಿಲ್ಲ. ಮೆಡಿಕಲ್ ಶಾಪ್ನಲ್ಲಿ 2 ರೂಪಾಯಿಗೆ ಸಿಗುತ್ತದೆ. ಎದೆನೋವು ಬಂದ ತಕ್ಷಣ ಈ ಮಾತ್ರೆಯನ್ನು ನಾಲಿಗೆ ಅಡಿಗೆ ಇಟ್ಟುಕೊಳ್ಳಿ. ಇದು 2 ಗಂಟೆಗಳ ಕಾಲ ಹೃದಯಾಘಾತವಾಗದಂತೆ ಕಾಪಾಡುತ್ತದೆ. ನಂತರ 2 ಗಂಟೆಯ ಬಳಿಕ ಮತ್ತೆ ಹೃದಯಾಘಾತವಾಗುತ್ತದೆ. ಆ ವೇಳೆಗೆ ಮೊದಲು ಆಸ್ಪತ್ರೆಗೆ ಸೇರಿ ಪ್ರಾಣವನ್ನು ಉಳಿಸಿಕೊಳ್ಳಬಹುದು. 9ನೇ ಪ್ರಶ್ನೆ, ಯಾವ ದಿನದಂದು ಚಿನ್ನ ಖರೀದಿಸುವುದು ಅಶುಭ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಮಂಗಳವಾರ, ಬಿ ಬುಧವಾರ, ಸಿ ಶುಕ್ರವಾರ, ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಶನಿವಾರ. ಶನಿವಾರದಂದು ಚಿನ್ನ ಖರೀದಿಸುವುದು ಅಶುಭ ಎಂದು ಹೇಳಲಾಗುತ್ತದೆ. ಶನಿದೇವರಿಗೆ ಸಮರ್ಪಿತ ದಿನವಾದ ಶನಿವಾರ ಮತ್ತು ಚಿನ್ನದ ಸಂಕೇತ ಸೂರ್ಯನ ನಡುವೆ ದ್ವೇಷ ಭಾವನೆ ಇದೆ ಎಂದು ನಂಬಲಾಗಿದೆ. ಈ ಕಾರಣದಿಂದ ಶನಿವಾರ ಚಿನ್ನ ಖರೀದಿಸಿದರೆ ಅದು ಆರ್ಥಿಕ ಹಿನ್ನಡೆಗೆ ಕಾರಣವಾಗಬಹುದು, ಕುಟುಂಬದಲ್ಲಿ ಬಡತನ ಮನೆ ಮಾಡಬಹುದು ಎಂಬ ನಂಬಿಕೆಯೂ ಇದೆ. ಹಬ್ಬಗಳಿಗಿಂತಲೂ ವಾರದ ದಿನ ಮತ್ತು ನಕ್ಷತ್ರದ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಚಿನ್ನ ಖರೀದಿಸಿದರೆ ಶುಭ ಫಲ ಸಿಗುತ್ತದೆ ಎಂಬ ನಂಬಿಕೆ ಹಲವಾರು ಜನರಲ್ಲಿ ಇದೆ. ಇದನ್ನು ಪಾಲಿಸುವುದು ನಿಮ್ಮ ವೈಯಕ್ತಿಕ ನಂಬಿಕೆಯನ್ನು ಅವಲಂಬಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.